ನಾನಿವತ್ತು ಈ ವಿಡಿಯೋದಲ್ಲಿ ಎಲೆಕ್ಟ್ರಾನಿಕ್ಸ್ ಪೇಪರ್ ರಿಲೇಟೆಡು ಸೆಮಿಕಂಡಕ್ಟರ್ ಡಿವೈಸಸ್ ಆ್ಯಂಡ್ ಆಪ್ಟೋ ಎಲೆಕ್ಟ್ರಾನಿಕ್ ಡಿವೈಸಸ್ ರಿಲೇಟೆಡ್ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಇಟ್ ಈಸ್ ಗೋಯಿಂಗ್ ಟು ಬಿ ಎ ವೆರಿ ಲೆಂತಿ ವಿಡಿಯೋ ಐ ಥಿಂಕ್. ಸೊ ಕೊನೆವರೆಗೂ ಸ್ಕಿಪ್ ಮಾಡಲಾರ್ದೆ ನೋಡಿದ್ರೆ ಹೋಪ್ ದಿಸ್ ವಿಡಿಯೋ ವಿಲ್ ಬಿ ವೆರಿ ಹೆಲ್ಪ್ಫುಲ್ ಫಾರ್ ಯು. ಸೊ ಇದರಲ್ಲಿ ನಾನು ಯೂಶ್ವಲ್ ಆಗಿ ಕಾನ್ಸೆಪ್ಟ್ ಎಕ್ಸ್ಪ್ಲೇನ್ ಮಾಡಿಬಿಟ್ಟು ಕ್ವೆಶನ್ಸ್ ಸಾಲ್ವ್ ಮಾಡ್ತಾಯಿದ್ದೆ ಪ್ರೀವಿಯಸ್ ವೀಡಿಯೋಸ್ನಲ್ಲೆಲ್ಲ. ಬಟ್ ಇದರಲ್ಲಿ ಕ್ವೆಶನ್ಸ್ ಜೊತೆಗೆ ಕಾನ್ಸೆಪ್ಟ್ಸ್ ಮಾಡಿದ್ದೀನಿ. ಸೊ ಯಾಕಂದರೆ ಸೆಮಿಕಂಡಕ್ಟರ್ ಡಿವೈಸಸ್ ಅನ್ನೋದು ಬೇರೆ ಬೇರೆ ಡಿವೈಸಸ್ ರಿಲೇಟೆಡ್ ಟಾಪಿಕ್ಸ್ ಕನೆಕ್ಟ್ ಆಗಿರೋದ್ರಿಂದ ಸೊ ಒಂದೊಂದೇ ಟಾಪಿಕ್ ಮೇಲೆ ಒಂದೊಂದೇ ಕ್ವೆಶನ್ಸ್ ಬರ್ತಾ ಹೋದರೆ ಅದು ಎಕ್ಸ್ಪ್ಲೇನ್ ಮಾಡ್ತಾ ಹೋದರೆ ಟಾಪಿಕ್ಸ್ ಲೆಂತಿ ಆಗುತ್ತೆ ಅಂತ ಸೆಮಿಕಂಡಕ್ಟರ್ ಡಿವೈಸಸ್ ಆ್ಯಂಡ್ ಆಪ್ಟೋ ಎಲೆಕ್ಟ್ರಾನಿಕ್ ಡಿವೈಸಸ್ ಮೇಲೆ ಒಂದೇ ಇದು ಮಾಡ್ತಾಯಿದ್ದೀನಿ. ಸೊ ವಿಡಿಯೋ ಸ್ಕಿಪ್ ಮಾಡಿದೆ, ಕೊನೆಯವರೆಗೂ ನೋಡಿರಿ. ಹೋಪ್ ಇದು ವಿಡಿಯೋ ನೋಡ್ತಾ ನೀವು ನೋಟ್ ಮಾಡಿಕೊಂಡ್ರೆ ನಿಮಗೆ ಒಂದು ಒಳ್ಳೆ ನೋಟ್ಸ್ ಪ್ರಿಪೇರ್ ಮಾಡ್ಕೊಂಡಂಗೆ ಆಗುತ್ತೆ ಅಂತ ಅಂದ್ಕೊತೀನಿ. ಸೊ ಸ್ಟಾರ್ಟ್ ಮಾಡೋಣ. ಎಲೆಕ್ಟ್ರಾನಿಕ್ಸ್ ಪೇಪರಿಂದ ಸೆಮಿಕಂಡಕ್ಟರ್ ಡಿವೈಸಸ್ ಆ್ಯಂಡ್ ಆಪ್ಟೋ ಎಲೆಕ್ಟ್ರಾನಿಕ್ ಡಿವೈಸಸ್. ಸೊ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಎಕ್ಸ್ಪೆರಿಮೆಂಟಲ್ ಮೆಥಡ್ಸ್ ಪೇಪರು ಸೆಮಿಕಂಡಕ್ಟರ್ ಡಿವೈಸಸ್ ಆ್ಯಂಡ್ ಆಪ್ಟೋ ಎಲೆಕ್ಟ್ರಾನಿಕ್ ಡಿವೈಸಸ್. ಸೊ ಇದರಲ್ಲಿ ನಾನು ಕವರ್ ಮಾಡಿರೋದು ಯಾವ್ಯಾವ್ದು ಟಾಪಿಕ್ಸ್ ಅಂತ ಫಸ್ಟಿಗೆ ಹೇಳ್ತೀನಿ. ಸೊ ಸೆಮಿಕಂಡಕ್ಟರ್ ಡಿವೈಸಸ್ನಲ್ಲಿ ಡಯೋಡ್ಸ್, ಜಂಕ್ಷನ್ಸ್, ಟ್ರಾನ್ಸಿಸ್ಟರ್ಸ್, ಫೀಲ್ಡ್ ಎಫೆಕ್ಟ್ ಡಿವೈಸಸ್, ಹೋಮೋ ಆ್ಯಂಡ್ ಹೆಟ್ರೋ ಜಂಕ್ಷನ್ ಡಿವೈಸಸ್, ಡಿವೈಸ್ ಸ್ಟ್ರಕ್ಚರ್, ಡಿವೈಸ್ ಕ್ಯಾರೆಕ್ಟರಿಸ್ಟಿಕ್ಸ್, ಫ್ರೀಕ್ವೆನ್ಸಿ ಡಿಪೆಂಡೆನ್ಸ್ ಆ್ಯಂಡ್ ಅಪ್ಲಿಕೇಶನ್ಸ್. ಸೊ ಎಷ್ಟು ಟಾಪಿಕ್ಸು ಸೆಮಿಕಂಡಕ್ಟರ್ ಡಿವೈಸಸ್ಸಿಂದ. ಆಪ್ಟೋ ಎಲೆಕ್ಟ್ರಾನಿಕ್ ಡಿವೈಸಸ್ಸಿಂದ ಸೋಲಾರ್ ಸೆಲ್ಸ್, ಫೋಟೋ ಡಿಟೆಕ್ಟರ್ಸ್ ಆ್ಯಂಡ್ LEDs. ಸೊ ಎಷ್ಟು ಟಾಪಿಕ್ಸ್ನ ವಿಡಿಯೋನಲ್ಲಿ ಕವರ್ ಮಾಡಿದ್ದೀನಿ. ಸೊ ಪ್ರೀವಿಯಸ್ ಇಯರ್ ಕ್ವೆಶನ್ಸ್ನ ಕವರ್ ಮಾಡ್ತಾನೆ ಎಲ್ಲ ಟಾಪಿಕ್ಸ್ನ ಇನ್ಕ್ಲೂಡ್ ಮಾಡ್ಕೊಂಡಿದ್ದೀನಿ ಇದರಲ್ಲಿ. ಸೊ ಫಸ್ಟ್ ವಿಲ್ ಡೂ ವಿತ್ KSET PYQs. ಇದರಲ್ಲಿ ಅ ಡಯೋಡ್ ದಟ್ ಹ್ಯಾಸ್ ಅ ನೆಗೆಟಿವ್ ರೆಸಿಸ್ಟೆನ್ಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಈಸ್ ದ. ಸೊ ದಿಸ್ ಕ್ವೆಶನ್ ವಾಸ್ ಆಸ್ಕ್ಡ್ ಇನ್ KSET 2013. ಟನಲ್ ಡಯೋಡ್, ಶಾಟ್ಕಿ ಡಯೋಡ್, ಲೇಸರ್ ಡಯೋಡ್, ಹಾಟ್ ಕ್ಯಾರಿಯರ್ ಕ್ಯಾಥೋಡ್. ಸೊ ಇಲ್ಲಿ ಎ ಡಯೋಡ್ ವಿತ್ ನೆಗೆಟಿವ್ ರೆಸಿಸ್ಟೆನ್ಸ್ ಕ್ಯಾರೆಕ್ಟರಿಸ್ಟಿಕ್ ಅಂತ ಕೊಟ್ಟಿದ್ದಾರೆ. ಸೊ ಫಸ್ಟ್ ನೆಗೆಟಿವ್ ರೆಸಿಸ್ಟೆನ್ಸ್ ಕ್ಯಾರೆಕ್ಟರಿಸ್ಟಿಕ್ ಅಂದರೆ ಏನು ಅಂತ ನೋಡೋಣ. ಸೊ ನೆಗೆಟಿವ್ ರೆಸಿಸ್ಟೆನ್ಸ್ ಅಂದರೆ ಇನ್ ಎಲೆಕ್ಟ್ರಾನಿಕ್ಸ್, ನೆಗೆಟಿವ್ ರೆಸಿಸ್ಟೆನ್ಸ್ ಇಸ್ ಅ ಪ್ರಾಪರ್ಟಿ ಆಫ್ ಸಮ್ ಎಲೆಕ್ಟ್ರಿಕಲ್ ಸರ್ಕ್ಯೂಟ್ಸ್ ಆ್ಯಂಡ್ ಡಿವೈಸಸ್ in which an increase in voltage across the device terminals results in decrease in electrical current through it. ಸೊ ಇಲ್ಲಿ ನೆಗೆಟಿವ್ ರೆಸಿಸ್ಟೆನ್ಸ್ ಯಾವಾಗ ಆಗುತ್ತೆ? ಇನ್ಕ್ರೀಸ್ ಇನ್ ವೋಲ್ಟೇಜ್ ಇನ್ಕ್ರೀಸ್ ಆದರೆ, ಕರೆಂಟ್ ಡಿಕ್ರೀಸ್ ಆದರೆ ಆ ಕಂಡೀಷನ್ನೇ ನಾವು ಏನಾಗುತ್ತೆ ನೆಗೆಟಿವ್ ರೆಸಿಸ್ಟೆನ್ಸ್ ಅಂತ ಹೇಳ್ತೀವಿ. ಸೊ ಹಿಯರ್ ನೆಗೆಟಿವ್ ರೆಸಿಸ್ಟೆನ್ಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಈಸ್ ದ. ಸೊ ಯಾವ ಡಯೋಡು ನೆಗೆಟಿವ್ ರೆಸಿಸ್ಟೆನ್ಸ್ ಕ್ಯಾರೆಕ್ಟರಿಸ್ಟಿಕ್ ತೋರಿಸುತ್ತೆ ಅಂತ ಕೇಳಿದ್ದಾರೆ. ಸೊ ಇದರಲ್ಲಿ ಟನಲ್ ಡಯೋಡ್ ಇಸ್ ಅ ಡಿವೈಸ್ ದಟ್ ಶೋಸ್ ದ ನೆಗೆಟಿವ್ characteristic. So here tunnel diode exhibits negative resistance characteristic behavior because the diode is constructed with the heavily doped PN junction regions. As a result, there is no breakdown effect for reverse voltage and an extremely narrow regions. So ಇಲ್ಲಿ tunnel diode exhibits negative resistance characteristic and it is because of heavily doped PN junction ಅಂತ ಹೇಳ್ತೀವಿ. ಸೊ ಇದರಲ್ಲಿ ದಿಸ್ ಕ್ವೆಶನ್ ದ ಕರೆಕ್ಟ್ ಆನ್ಸರ್ ಇಸ್ ಟನಲ್ ಡಯೋಡ್. ಸೊ ಇದರಲ್ಲಿ ನಾನು ಇದೆಲ್ಲ ಡಯೋಡ್ಸ್ ಬಗ್ಗೆ ನಾನು ಎಕ್ಸ್ಪ್ಲೈನ್ ಮಾಡಿಲ್ಲ ಬಿಕಾಸ್ ಶಾಟ್ಕಿ ಡಯೋಡ್, ಲೇಸರ್ ಡಯೋಡ್, ಹಾಟ್ ಕ್ಯಾರಿಯರ್ ಕ್ಯಾಥೋಡ್. ಸೊ ಹಾಟ್ ಕ್ಯಾರಿಯರ್ ಕ್ಯಾಥೋಡ್ ಆ್ಯಂಡ್ ಶಾಟ್ಕಿ ಡಯೋಡ್, ಸೊ ಇವೆರಡೂ ಸೇಮು. ಸೊ ಇದರದ್ದು ರಿಲೇಟೆಡು ಟನಲ್ ಡಯೋಡ್ ರಿಲೇಟೆಡ್ ಬಹಳಷ್ಟು ಸಲ ಕ್ವೆಶನ್ಸ್ ರಿಪೀಟ್ ಆಗಿರೋದ್ರಿಂದ ನಾನು ಒಂದೊಂದು ಕ್ವೆಶನಲ್ಲಿ ಒಂದೊಂದು ಪಾಯಿಂಟ್ ಎಕ್ಸ್ಪ್ಲೈನ್ ಮಾಡ್ತಾ ಹೋಗಿದ್ದೀನಿ. ಸೊ ಹಾಗಾಗಿ ಜಸ್ಟ್ ಈ ಪಾಯಿಂಟಲ್ಲಿ, ಈ ಕ್ವೆಶನಲ್ಲಿ ಏನು ನೆನ್ಪಿಟ್ಕೊಂಡಿರಬೇಕು, ಇಟ್ ಈಸ್ ಶೋಯಿಂಗ್ ನೆಗೆಟಿವ್ ರೆಸಿಸ್ಟೆನ್ಸ್ ಕ್ಯಾರೆಕ್ಟರಿಸ್ಟಿಕ್ ಆ್ಯಂಡ್ ಆಲ್ಸೋ ಇಟ್ ಈಸ್ ಹೆವಿಲಿ ಡೋಪ್ಡ್ PN ರೀಜನ್ ಅಂತ ಹೇಳಿ ಈ ಎರಡು ಪಾಯಿಂಟು ಟನಲ್ ಡಯೋಡ್ ರಿಲೇಟೆಡ್ ಗೊತ್ತಿರಬೇಕು. ಸೊ ದಿಸ್ ಕ್ವೆಶನ್ ವಾಸ್ ಆಸ್ಕ್ಡ್ ಇನ್ KSET 2013. ದೆನ್ ನೆಕ್ಸ್ಟ್ ಕ್ವೆಶನ್, ಕರೆಂಟ್ I1 and I2 flow when large forward voltage V1 and V2 are applied to a semiconductor diode. If V1 is equals to 3V2, then the magnitude of reverse saturation current is. ಸೊ ಇಲ್ಲಿ ಕರೆಂಟು I1 I2 ಕೊಟ್ಟಿದ್ದಾರೆ. ಲಾರ್ಜ್ ಫಾರ್ವರ್ಡ್ ವೋಲ್ಟೇಜ್ V1 and V2 ಆರ್ ಅಪ್ಲೈಡ್ ಟು ಎ ಕರೆಂಟ್ ಟು ಎ ಸೆಮಿಕಂಡಕ್ಟರ್ ಡಯೋಡ್. V1 is equal to 3 times of V2. ದೆನ್ ದ ಮ್ಯಾಗ್ನಿಟ್ಯೂಡ್ ಆಫ್ ರಿವರ್ಸ್ ಸ್ಯಾಚುರೇಷನ್ ಕರೆಂಟ್ ಈಸ್ ಅಂತ ಕೇಳಿದ್ದಾರೆ. ಸೊ ಇದರಲ್ಲಿ ಮ್ಯಾಗ್ನಿಟ್ಯೂಡ್ ಆಫ್ ಕರೆಂಟ್ ಹೆಂಗೆ ಬರಿತೀವಿ? I0 is equals to e⁻EV divided by KT ಅಂತ ಬರಿತೀವಿ. ಸೊ ಇಲ್ಲಿ ನಾವು
I1 ಅಂತ ತೊಗೊಂಡ್ರೆ I1 ಇಸ್ ಈಕ್ವಲ್ಸ್ ಟು ಇ ಪವರ್ ಇ V1 ಡಿವೈಡೆಡ್ ಬೈ KT ಆಗುತ್ತೆ. I2 ಅಂತ ತೊಗೊಂಡ್ರೆ ಇ ಪವರ್ ಇ V2 ಡಿವೈಡೆಡ್ ಬೈ KT ಆಗುತ್ತೆ. ಸೊ ಇಲ್ಲಿ ಕೊಟ್ಟಿರೋ ಕಂಡೀಷನ್ ಏನು, V1 ಇಸ್ ಈಕ್ವಲ್ಸ್ ಟು 3 ಟೈಮ್ಸ್ ಆಫ್ V2. ಸೊ ಹಿಯರ್ V1 ಇಸ್ ಈಕ್ವಲ್ಸ್ ಟು 3 ಟೈಮ್ಸ್ ಆಫ್ V2 ಅಂದರೆ I1 ಇಸ್ ಈಕ್ವಲ್ಸ್ ಟು ಇ ಇಂಟು ಈ V1 ಪ್ಲೇಸ್ನಲ್ಲಿ ಏನಂತ ಹಾಕ್ಬೋದು, 3V2 ಅಂತ ಹಾಕ್ಬೋದು. ಸೊ ಅವಾಗ ಏನಾಗುತ್ತೆ, 3eV2 ಡಿವೈಡೆಡ್ ಬೈ KT ಆಗುತ್ತೆ. ಸೊ ನಾವು ದಿಸ್ ವೆನ್ ಯು ಆರ್ ಟೇಕಿಂಗ್ ದ ರೇಷೋ I1 ಬೈ I2 ಅಂತ ರೇಷೋ ತೊಗೊಂಡ್ರೆ ಅವಾಗೇನಾಗುತ್ತೆ, I1 ಬೈ I2 ವಿಲ್ ಬಿ ಈಕ್ವಲ್ ಟು I1 ಏನು ಬಂತು ಇ ಪವರ್ 3eV2 ಡಿವೈಡೆಡ್ ಬೈ KT ಆ್ಯಂಡ್ ದಿಸ್ ಡಿವೈಡೆಡ್ ಬೈ e ಪವರ್ EV ಡಿವೈಡೆಡ್ EV2 ಡಿವೈಡೆಡ್ ಬೈ KT. ಸೊ ಇಲ್ಲಿ ಇ ಪವರ್ 3eV2 ಡಿವೈಡೆಡ್ ಬೈ KT ಇದೆ. ಇಲ್ಲಿ ಡಿನಾಮಿನೇಟರ್ನಲ್ಲಿ ಇ ಪವರ್ EV2 ಡಿವೈಡೆಡ್ ಬೈ KT ಇದೆ. ಸೊ ಎರಡನ್ನೂ ಕ್ಯಾನ್ಸಲ್ ಮಾಡಿದ್ರೆ ನಮಗೇನು ಉಳಿಯುತ್ತೆ, ಸೊ ದಿಸ್ ವಿಲ್ ಬಿ ಈಕ್ವಲ್ ಟು I1 ಡಿವೈಡೆಡ್ ಬೈ I2. ಇಲ್ಲಿ ಬರೀತೀನಿ ನಾನು, I1 ಡಿವೈಡೆಡ್ ಬೈ I2 ಇಸ್ ಈಕ್ವಲ್ಸ್ ಟು ಇ ಪವರ್ 2eV2 ಡಿವೈಡೆಡ್ ಬೈ KT ಅಂತ ಬರುತ್ತೆ. ಸೊ ದಿಸ್ ಹೋಲ್ ಥಿಂಗ್ ವಿ ಕ್ಯಾನ್ ರೈಟ್ ಇಟ್ ಆಸ್ I1 ಬೈ I2 ಇಸ್ ಈಕ್ವಲ್ಸ್ ಟು ಇ ಪವರ್ 2V2 EV2 ಡಿವೈಡೆಡ್ ಬೈ KT ಅಂತ ಬರೀತೀರಿ. ಸೊ ಇದನ್ನು 2eV2 KTನ ನಾವೇನಂತ ರಿಪ್ಲೇಸ್ ಮಾಡ್ಬೋದು, ದಿಸ್ ಕ್ಯಾನ್ ಬಿ ರಿಟರ್ನ್ ಆಸ್ EV2 ಬೈ KT ಅಂದರೆ ಏನು, I2 ಡಿವೈಡೆಡ್ ಬೈ I0 ಅಂತ ಬರೀತೀವಿ. ಸೊ ಇಲ್ಲಿ ಸ್ಕ್ವೇರ್ ಇರೋದ್ರಿಂದ ಇಲ್ಲಿ I2 ಸ್ಕ್ವೇರ್ ಆಗುತ್ತೆ. ಸೊ ಇದನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಿಕೊಂಡ್ರೆ ನಮಗೇನು ಬರುತ್ತೆ, I0 ಇಸ್ ಈಕ್ವಲ್ಸ್ ಟು I2 ಕ್ಯೂಬ್ ಡಿವೈಡೆಡ್ ಬೈ I1 ಅಂತ ಬರುತ್ತೆ. ಸೊ I2 ಕ್ಯೂಬ್ ಡಿವೈಡೆಡ್ ಬೈ I1. ಸೊ I0 ಇಸ್ ಈಕ್ವಲ್ಸ್ ಟು ಸ್ಯಾಚುರೇಷನ್ ಕರೆಂಟ್. I0 ಅಂದರೆ ಇಟ್ ಇಸ್ ಸ್ಯಾಚುರೇಷನ್ ಕರೆಂಟ್, ರಿವರ್ಸ್ ಸ್ಯಾಚುರೇಷನ್ ಕರೆಂಟ್. ಸೊ ರಿವರ್ಸ್ ಸ್ಯಾಚುರೇಷನ್ ಕರೆಂಟ್ ಏನಾಗುತ್ತೆ, I2 ಕ್ಯೂಬ್ ಡಿವೈಡೆಡ್ ಬೈ I1. ಸೊ ದ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಡಿ. ಸೊ ದಿಸ್ ಕ್ವೆಶನ್ ವಾಸ್ ಆಸ್ಕ್ಡ್ ಇನ್ KSET 2013. ಸೊ ಇದಕ್ಕೆ PN ಜಂಕ್ಷನ್ ಡಯೋಡ್ದು ಎಕ್ಸ್ಪ್ರೆಷನ್ ಇಲ್ಲಿದೆ. ಸೊ PN ಜಂಕ್ಷನ್ ಡಯೋಡ್, ದ ಎಕ್ಸ್ಪ್ರೆಷನ್ ಫಾರ್ ಕರೆಂಟ್ I is equals to I0 EV ಡಿವೈಡೆಡ್ ಬೈ KT. ಸೊ ಇದನ್ನು ಕ್ಯಾನ್ಸಲೇಷನ್ ಮಾಡಿದ್ರೆ, ಸಿಂಪ್ಲಿಫೈ ಮಾಡಿದ್ರೆ ನಮಗೆ ಆನ್ಸರ್ ಏನು ಬರುತ್ತೆ, ರಿವರ್ಸ್ ಸ್ಯಾಚುರೇಷನ್ ಕರೆಂಟು I0 is equals to I2 cube divided by I1. So option D is the correct answer. This is reverse saturation current. Reverse saturation current anta ಹೇಳ್ತಿದ್ದೀವಿ. Okay. The next one, the width of the depletion layer of a junction the width of a depletion layer of a junction is independent of applied voltage, decrease with light doping, increase under reverse biasing, increase with heavy doping. So this question was asked in KSET 2014. So depletion layer, width of the depletion layer of a junction. ಒಂದು ಡಯೋಡ್ನಲ್ಲಿ ಡಿಪ್ಲಿಷನ್ ರೀಜನ್ ಹೆಂಗೆ ಚೇಂಜ್ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ಸೊ ಡಿಪ್ಲಿಷನ್ ರೀಜನ್, ದ ರೀಜನ್ ನಿಯರ್ ದ PN ಜಂಕ್ಷನ್ ವೇರ್ ದ ಫ್ಲೋ ಆಫ್ ಚಾರ್ಜ್ ಕ್ಯಾರಿಯರ್ಸ್ free electrons and holes is reduced over a given period and finally results in zero charge carriers. ಸೊ ಇದು ಒಂದು PN ಜಂಕ್ಷನ್ ತೊಗೊಂಡ್ರೆ P ಜಂಕ್ಷನ್ N ಜಂಕ್ಷನ್ ಇರುತ್ತೆ. ಈ ಎರಡು ಮಧ್ಯೆ ಏನು ರೀಕಾಂಬಿನೇಷನ್ ಆಫ್ ಎಲೆಕ್ಟ್ರಾನ್ಸ್ ಆ್ಯಂಡ್ ಹೋಲ್ಸ್ ಆಗುತ್ತೆ. ಸೊ ಈ ಲೇಯರ್ನ ನಾವು ಡಿಪ್ಲೇಷನ್ ರೀಜನ್ ಅಂತ ಕರಿತೀವಿ. ಸೊ ಈ ಡಿಪ್ಲೇಷನ್ ರೀಜನ್ನು, ವಿಡ್ತ್ ಆಫ್ ದ ಡಿಪ್ಲೇಷನ್ ರೀಜನ್ನು ಹೆಂಗೆ ಚೇಂಜ್ ಆಗುತ್ತೆ ಅಂತ ಕ್ವೆಶನ್ ಕೇಳಿದ್ದಾರೆ. ಸೊ ಅಕಾರ್ಡಿಂಗ್ ಟು ದಿಸ್ ಕ್ವೆಶನ್ ಇದರಲ್ಲಿ ಅಬ್ಸರ್ವ್ ಮಾಡ್ಕೋಬೋದು, ವೆನ್ ಫಾರ್ವರ್ಡ್ ಬಯಾಸ್ಡ್. ಸೊ ಈ ಫಿಗರ್ ಅಬ್ಸರ್ವ್ ಮಾಡ್ಕೊಳ್ರಿ ಇಲ್ಲಿ. ಸೊ ಫಾರ್ವರ್ಡ್ ಬಯಾಸ್ ಹಾಕಿದಾಗ ಇದು P ಟೈಪ್, ದಿಸ್ ಇಸ್ P ಟೈಪ್ ಆ್ಯಂಡ್ ಇಟ್ ಈಸ್ N ಟೈಪ್. ಸೊ P ಟೈಪ್ನಲ್ಲಿ ಏನಿರುತ್ತೆ, ಹೋಲ್ಸ್ ಆರ್ ದ ಮೆಜಾರಿಟಿ ಕ್ಯಾರಿಯರ್ಸ್, N ಟೈಪ್ನಲ್ಲಿ ಎಲೆಕ್ಟ್ರಾನ್ಸ್ ಆರ್ ದ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್. ಸೊ ಫಾರ್ವರ್ಡ್ ಬಯಾಸ್ ಇದ್ದಾಗ P ಟೈಪ್ನ ಕನೆಕ್ಟೆಡ್ ಟು ಪಾಸಿಟಿವ್ ಟರ್ಮಿನಲ್, N ಟೈಪ್ ಕನೆಕ್ಟೆಡ್ ಟು ನೆಗೆಟಿವ್ ಟರ್ಮಿನಲ್. ಸೊ ಅವಾಗ ಏನಾಗುತ್ತೆ, ಪಾಸಿಟಿವ್ ಟರ್ಮಿನಲ್ಲು P ಟೈಪು ಎರಡೂ ಪಾಸಿಟಿವ್ ಇರೋದ್ರಿಂದ ಅಲ್ಲಿ ರಿಪಲ್ಷನ್ ಆಗುತ್ತೆ. ಸೊ ರಿಪಲ್ಷನ್ ಆಗಿ ಇದರಲ್ಲಿರೋ ಹೋಲ್ಸ್ ಏನಾಗುತ್ತೆ, ಈ ಕಡೆ ಡಿಫ್ಯೂಸ್ ಆಗುತ್ತೆ. ಇಲ್ಲಿ ಎಲೆಕ್ಟ್ರಾನ್ಸ್ ಇರುತ್ತೆ, N ಟೈಪ್ನಲ್ಲಿ ಎಲೆಕ್ಟ್ರಾನ್ಸ್ ಇರುತ್ತೆ.
So electrons on here negative terminal. Again these both will get repulsive and this electrons drift towards this p type. ಸೊ ಆವಾಗ ಏನಾಗುತ್ತೆ, ಎಲೆಕ್ಟ್ರಾನ್ಸ್ ಈ ಕಡೆ ಮೂವ್ ಆಗುತ್ತೆ, ಹೋಲ್ಸ್ ಈ ಕಡೆ ಮೂವ್ ಆಗುತ್ತೆ. ಸೊ ಆವಾಗ ಇಲ್ಲಿ ಒಂದು ರೀಜನ್ ಫಾರ್ಮೇಷನ್ ಆಗುತ್ತೆ ಆ್ಯಂಡ್ ದ್ಯಾಟ್ ರೀಜನ್ ವಿ ಕಾಲ್ ಇಟ್ ಆಸ್ ಡಿಪ್ಲೀಷನ್ ರೀಜನ್. ಸೊ ಎರಡೂ ಎಲೆಕ್ಟ್ರಾನ್ಸ್ ವಿಲ್ ಮೂವ್ ಟುವರ್ಡ್ಸ್ ಪಿ ಟೈಪ್ ಆ್ಯಂಡ್ ಹೋಲ್ಸ್ ವಿಲ್ ಮೂವ್ ಟುವರ್ಡ್ಸ್ ಎನ್ ಟೈಪ್. ಸೊ ಅಲ್ಲಿ ಎಲೆಕ್ಟ್ರಾನ್ಸು ಹೋಲ್ಸು ಏನಾಗುತ್ತೆ, ಎಲೆಕ್ಟ್ರಾನ್ಸ್ ವಿಲ್ ಬಿ ಅಟ್ರಾಕ್ಟೆಡ್ ಟುವರ್ಡ್ಸ್ ಪಿ ಟೈಪ್ ಜಂಕ್ಷನ್ ಆ್ಯಂಡ್ ಹೋಲ್ಸ್ ವಿಲ್ ಬಿ ಅಟ್ರಾಕ್ಟೆಡ್ ಟುವರ್ಡ್ಸ್ ದ ಎನ್ ಟೈಪ್ ದ ಎಲೆಕ್ಟ್ರಾನ್ಸ್. ಸೊ ರಿಮೈನಿಂಗ್ ಏನಿರುತ್ತೆ ಆ ಚಾರ್ಜ್ ಕ್ಯಾರಿಯರ್ಸು ಇಲ್ಲಿ ಏನು ಡಿಫ್ಯೂಸ್ ಆಗೋಕ್ಕಿಂತ ಮುಂಚೆ ಒಂದು ಲೇಯರ್ ಫಾರ್ಮೇಷನ್ ಆಗುತ್ತೆ. ಸೊ ದಿಸ್ ರೀಜನ್ ವಿ ಕಾಲ್ ಇಟ್ ಆಸ್ ಡಿಪ್ಲೀಷನ್ ರೀಜನ್. ಸೊ ಡಿಪ್ಲೀಷನ್ ರೀಜನ್ ಅನ್ನೋದು ಏನಾಗುತ್ತೆ, ಫಾರ್ವರ್ಡ್ ಬಯಾಸ್ನಲ್ಲಿ ಥಿನ್ ಇರುತ್ತೆ. ರಿವರ್ಸ್ ಬಯಾಸ್ನಲ್ಲಿ ಏನಾಗುತ್ತೆ, ರಿವರ್ಸ್ ಬಯಾಸ್ನಲ್ಲಿ ಪಿ ಟೈಪ್ ಇಸ್ ಕನೆಕ್ಟೆಡ್ ಟು ನೆಗೆಟಿವ್ ಆ್ಯಂಡ್ ಎನ್ ಟೈಪ್ ಇಸ್ ಕನೆಕ್ಟೆಡ್ ಟು ಪಾಸಿಟಿವ್. ಸೊ ಎನ್ ಟೈಪು ಅಂದರೆ ಎಲೆಕ್ಟ್ರಾನ್ಸು ಮೆಜಾರಿಟಿ, ಪಿ ಟೈಪ್ ಅಂದರೆ ಹೋಲ್ಸ್ ಮೆಜಾರಿಟಿ. ಸೊ ಹೋಲ್ಸ್ ವಿಲ್ ಬಿ ಅಟ್ರಾಕ್ಟೆಡ್ ಟುವರ್ಡ್ಸ್ ನೆಗೆಟಿವ್ ಟರ್ಮಿನಲ್. ಇಲ್ಲಿ ಪಾಸಿಟಿವ್ ಇರುತ್ತೆ, ಇಲ್ಲಿ ನೆಗೆಟಿವ್ ಇರುತ್ತೆ, ಇಲ್ಲಿ ಪಾಸಿಟಿವ್ ಇರುತ್ತೆ, ಇಲ್ಲಿ ನೆಗೆಟಿವ್ ಇರುತ್ತೆ. ಸೊ ಎಲೆಕ್ಟ್ರಾನ್ಸ್ ವಿಲ್ ಬಿ ಅಟ್ರಾಕ್ಟೆಡ್ ಟುವರ್ಡ್ಸ್ ದ ಪಾಸಿಟಿವ್. ಸೊ ಆವಾಗ ಏನಾಗುತ್ತೆ, ಈ ಡಿಪ್ಲೀಷನ್ ರೀಜನು ಎಕ್ಸ್ಪ್ಯಾಂಡ್ ಆಗ್ತಾ ಹೋಗುತ್ತೆ. ಸೊ ದಟ್ ಈಸ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಇನ್ಕ್ರೀಸ್ ಆದಂಗೆಲ್ಲ ಏನಾಗುತ್ತೆ, ವಿಡ್ತ್ ಆಫ್ ದಿಸ್ ಡಿಪ್ಲೀಷನ್ ರೀಜನ್ ವಿಲ್ ಇನ್ಕ್ರೀಸ್. ಸೊ ಈ ಕ್ವೆಶನಲ್ಲಿ ಏನು ಕೇಳಿದ್ದಾರೆ ನಮಗೆ, ವಿಡ್ತ್ ಆಫ್ ದ ಡಿಪ್ಲೀಷನ್ ರೀಜನ್ ಆಫ್ ಎ ಜಂಕ್ಷನ್ ಈಸ್ ಇಂಡಿಪೆಂಡೆಂಟ್ ಆಫ್ ಅಪ್ಲೈಡ್ ವೋಲ್ಟೇಜ್, ಡಿಕ್ರೀಸ್ ವಿತ್ ಲೈಟ್ ಡೋಪಿಂಗ್, ಇನ್ಕ್ರೀಸ್ ಅಂಡರ್ ರಿವರ್ಸ್ ಬಯಾಸ್, ಇನ್ಕ್ರೀಸ್ ವಿತ್ ಹೆವಿ ಡೋಪಿಂಗ್. ಸೊ ಕರೆಕ್ಟ್ ಆನ್ಸರ್ ಏನು, ಇನ್ಕ್ರೀಸ್ ಅಂಡರ್ ರಿವರ್ಸ್ ಬಯಾಸ್. ದಿಸ್ ಕ್ವೆಶನ್ ವಾಸ್ ಆಸ್ಕ್ಡ್ ಇನ್ KSET 2014. ದ ನೆಕ್ಸ್ಟ್ ಕ್ವೆಶನ್, ಇದಕ್ಕೆ ಎಕ್ಸ್ಪ್ಲನೇಷನ್ ಇಲ್ಲಿದೆ. ಸೊ ಇದು ನೋಟ್ಸ್ನ ನಾನು ಟೆಲಿಗ್ರಾಮ್ ಚಾನಲ್ನಲ್ಲಿ ಶೇರ್ ಮಾಡ್ತೀನಿ. ಸೊ ಅದರಲ್ಲಿ ನೀವು ರೆಫರ್ ಮಾಡ್ಬೋದು. ದ ನೆಕ್ಸ್ಟ್ ಕ್ವೆಶನ್, ದ ಬ್ಯಾಂಡ್ ಗ್ಯಾಪ್ ಆಫ್ ಎ ಸೆಮಿಕಂಡಕ್ಟಿಂಗ್ ಮೆಟೀರಿಯಲ್ ಆಫ್ used to make an LED is 1.43 electron volt. What will be the minimum wavelength of the radiation emitted by this LED in micrometer? So here ಇಲ್ಲಿ ಬ್ಯಾಂಡ್ ಗ್ಯಾಪ್ ಅಂತ ಬಂದಿದೆ. ಸೊ ಬ್ಯಾಂಡ್ ಗ್ಯಾಪ್ ಅಂದರೆ ಏನು ಅಂದರೆ, ಒಂದು ವ್ಯಾಲೆನ್ಸ್ ಬ್ಯಾಂಡ್ ಇರುತ್ತೆ, ದಿಸ್ ಇಸ್ ವ್ಯಾಲೆನ್ಸ್ ಬ್ಯಾಂಡ್ ಆ್ಯಂಡ್ ಇಲ್ಲಿ ಕಂಡಕ್ಷನ್ ಬ್ಯಾಂಡ್ ಅಂತ ಇರುತ್ತೆ. ಈ ವ್ಯಾಲೆನ್ಸ್ ಬ್ಯಾಂಡಿಂದ ಕಂಡಕ್ಷನ್ ಬ್ಯಾಂಡ್ಗೆ ಏನು ಡಿಸ್ಟೆನ್ಸ್ ಇರುತ್ತೆ, ಸೊ ದ್ಯಾಟ್ ಡಿಸ್ಟೆನ್ಸ್ ವಿ ಕಾಲ್ ಇಟ್ ಆಸ್ ಬ್ಯಾಂಡ್ ಗ್ಯಾಪ್ ಅಂತ ಕರಿತೀವಿ. ಸೊ ಈ ಬ್ಯಾಂಡ್ ಗ್ಯಾಪ್ನ ನಾವು ಮೆಷರ್ ಮಾಡೋದು ಎಲೆಕ್ಟ್ರಾನ್ ವೋಲ್ಟ್ಸಲ್ಲಿ ಮೆಷರ್ ಮಾಡ್ತೀವಿ. ಸೊ ಇಲ್ಲಿ ಏನು ಕೊಟ್ಟಿರೋದು, ಬ್ಯಾಂಡ್ ಗ್ಯಾಪ್ ಆಫ್ ಎ ಸೆಮಿಕಂಡಕ್ಟಿಂಗ್ ಮೆಟೀರಿಯಲ್ ಯೂಸ್ಡ್ ಬೈ ಎನ್ LED ಈಸ್ 1.43 ಎಲೆಕ್ಟ್ರಾನ್ ವೋಲ್ಟ್. ಸೊ ಬ್ಯಾಂಡ್ ಗ್ಯಾಪ್ ಏನು ಕೊಟ್ಟಿದ್ದಾರೆ, 1.43 ಎಲೆಕ್ಟ್ರಾನ್ ವೋಲ್ಟ್ ಅಂತ ಕೊಟ್ಟಿದ್ದಾರೆ. ವಾಟ್ ವಿಲ್ ಬಿ ದ ಮಿನಿಮಮ್ ವೇವ್ ಲೆಂತ್ ಆಫ್ ದ ರೇಡಿಯೇಷನ್ ಎಮಿಟೆಡ್ ಅಂತ ಕೇಳಿದ್ದಾರೆ. ಸೊ ಮಿನಿಮಮ್ ವೇವ್ ಲೆಂತ್ ಆಫ್ ದ ರೇಡಿಯೇಷನ್ ಎಮಿಟೆಡ್ ಅಂದರೆ ನಮಗೆ ಎನರ್ಜಿ ಫಾರ್ಮುಲಾ ಏನು, ಈಸ್ ಈಕ್ವಲ್ಸ್ ಟು H ನ್ಯೂ ಅಂತ ಗೊತ್ತು. ನಾವು ನ್ಯೂ ಕ್ಯಾನ್ ಬಿ ರಿಟರ್ನ್ ಆಸ್ C/λ ಅಂತ ಬರಿತೀವಿ. ಸೊ C/λ ಅಂತ ಅಂದರೆ, ಸೊ ಈ ಈಕ್ವೇಷನ್ ಏನಾಗುತ್ತೆ ಆವಾಗ, ಈಸ್ ಈಕ್ವಲ್ಸ್ ಟು H ನ್ಯೂ. ಸೊ H ನ್ಯೂ ಅಂದರೆ C/λ is equals to 1.43 electron volt. ನಮಗೆ ಬೇಕಾಗಿರೋದು ಲ್ಯಾಂಬ್ಡಾ ವ್ಯಾಲ್ಯೂ. ಸೊ ಲ್ಯಾಂಬ್ಡಾ ವ್ಯಾಲ್ಯೂ ಅಂದರೆ H into this. ಸೊ ಲ್ಯಾಂಬ್ಡಾ ವ್ಯಾಲ್ಯೂ ಕ್ಯಾನ್ ಬಿ ರಿಟರ್ನ್ ಆಸ್ ಕ್ರಾಸ್ ಮಲ್ಟಿಪ್ಲೈ ಮಾಡಿಕೊಂಡ್ರೆ ಏನಾಗುತ್ತೆ, HC ಡಿವೈಡೆಡ್ ಬೈ 1.43 ಎಲೆಕ್ಟ್ರಾನ್ ವೋಲ್ಟ್ ಆಗುತ್ತೆ. H ಅನ್ನೋದು ಏನು, Planck's constant. So that is 6.602 into 10 to the power minus 34 into C ಏನು, speed of light 3 into 10 to the power 8 divided by 1.43 electron volt. Electron ಅಂದರೆ 1.6 into 10 to the power minus 19 joules. ಸೊ ಇದಿಷ್ಟನ್ನು ಸಿಂಪ್ಲಿಫೈ ಮಾಡಿದ್ರೆ ನಮಗೆ ಏನು ಬರುತ್ತೆ, ವೇವ್ ಲೆಂತ್ ವ್ಯಾಲ್ಯೂ ಬರುತ್ತೆ. ಸೊ ವೇವ್ ಲೆಂತ್ ವ್ಯಾಲ್ಯೂ ಏನು ಬರುತ್ತೆ, ಇದಿಷ್ಟು ಸಿಂಪ್ಲಿಫೈ ಮಾಡಿದ್ರೆ, ಸೊ ಇಲ್ಲಿ ಎಕ್ಸ್ಪ್ಲನೇಷನ್ ಬರ್ತಿದ್ದೀನಿ,
ಯು ಕ್ಯಾನ್ ರೆಫರ್ ಟು ದಿಸ್ ಎಕ್ಸ್ಪ್ಲನೇಷನ್. ಸೊ ಇದಿಷ್ಟು ಸಿಂಪ್ಲಿಫೈ ಮಾಡಿದ್ರೆ ನಮ್ಗೆ ಆನ್ಸರ್ ಏನು ಬರುತ್ತೆ, 8.68 ಇಂಟು 10⁻⁻7 ಬರುತ್ತೆ. 8.68 ಇಂಟು 10⁻⁻7 ಕ್ಯಾನ್ ಬಿ ರಿಟನ್ ಆಸ್ 8.68 ಇಂಟು 10⁻⁻1 ಇಂಟು 10⁻⁻6. ಸೊ 10⁻⁻1 ಹಾಗೆ ಇಟ್ಕೊಂಡು 10⁻⁻6 ಕ್ಯಾನ್ ಬಿ ರಿಟನ್ ಆಸ್ ಮೈಕ್ರೋಮೀಟರ್. So here option B is the correct answer. So here they have asked in micrometer anta kelidare. So option B is the correct answer. This question was asked in KSET 2014. The next question, the bandwidth of a frequency response curve of an amplifier increases in positive feedback configuration, negative feedback configuration, CE configuration, CB configuration. So ಇಲ್ಲಿ ಆಂಪ್ಲಿಫೈಯರ್ ಅಂತ ಕೇಳಿದ್ದಾರೆ. ಸೊ ದಿಸ್ ಕ್ವೆಶನ್ ವಾಸ್ ಆಸ್ಕ್ಡ್ ಇನ್ KSET 2014. ಆಂಪ್ಲಿಫೈಯರ್ ಅಂದರೆ ಏನು? ಆಂಪ್ಲಿಫೈಯರ್ ಈಸ್ ಅ ಡಿವೈಸ್ ಯೂಸ್ಡ್ ಟು ಕನ್ವರ್ಟ್ ಎ ಲೋ ವೋಲ್ಟೇಜ್ ಸಿಗ್ನಲ್ ಟು ಎ ಹೈ ವೋಲ್ಟೇಜ್ ಸಿಗ್ನಲ್ ಫ್ರಮ್ ಎ ಸೋರ್ಸ್ ಡಿವೈಸ್. ಅಂದರೆ ಈಗ ಒಂದು ಡಯೋಡ್ ಇರುತ್ತೆ, ಈ ಡಯೋಡ್ಗೆ ನೀವು ಒಂದು ಸಿಗ್ನಲ್ ಕಳಿಸ್ತೀರಿ. ಸೊ ಇದಕ್ಕೆ ಔಟ್ಪುಟ್ ಏನು ಬರುತ್ತೆ, ಯು ವಿಲ್ ಗೆಟ್ ಅನ್ ಆಂಪ್ಲಿಫೈಡ್ ಸಿಗ್ನಲ್. ಸೊ ಇದನ್ನು ನಾವು ಏನಂತ ಕರಿತೀವಿ, ಆಂಪ್ಲಿಫೈಯರ್ ಅಂತ ಕರಿತೀವಿ. ಸೊ ಇಲ್ಲಿ ಪಾಸಿಟಿವ್ ಫೀಡ್ಬ್ಯಾಕ್ ಅಂತ ಕೊಟ್ಟಿದ್ದಾರೆ, ಪಾಸಿಟಿವ್ ಫೀಡ್ಬ್ಯಾಕ್ ಕಾನ್ಫಿಗರೇಷನ್ ಆ್ಯಂಡ್ ನೆಗೆಟಿವ್ ಫೀಡ್ಬ್ಯಾಕ್ ಕಾನ್ಫಿಗರೇಷನ್. ಸೊ ಒಂದು ಡಯೋಡ್ ತೊಗೊಂಡ್ರೆ ಅದಕ್ಕೆ ಪಾಸಿಟಿವ್ ಟರ್ಮಿನಲ್, ನೆಗೆಟಿವ್ ಟರ್ಮಿನಲ್ ಅಂತ ಎರಡಿರುತ್ತೆ. ಈ ಔಟ್ಪುಟ್ ತೊಗೊಂಡೋಗ್ಬಿಟ್ಟು ಮತ್ತೆ ಪಾಸಿಟಿವ್ ಟರ್ಮಿನಲ್ಗೆ ಕನೆಕ್ಟ್ ಮಾಡಿದ್ರೆ ಅದೇನಾಗುತ್ತೆ, ಪಾಸಿಟಿವ್ ಫೀಡ್ಬ್ಯಾಕ್ ಕಾನ್ಫಿಗರೇಷನ್ ಅಂತ ಕರಿತೀವಿ. ಸೊ ದಿಸ್ ಇಸ್ ಕಾಲ್ಡ್ ಆಸ್ ಪಾಸಿಟಿವ್ ಫೀಡ್ಬ್ಯಾಕ್ ಕಾನ್ಫಿಗರೇಷನ್. ಸಪೋಸ್ ನೀವು ಔಟ್ಪುಟ್ ತೊಗೊಂಡೋಗಿ ನೆಗೆಟಿವ್ ಟರ್ಮಿನಲ್ಗೆ ಫೀಡ್ ಕನೆಕ್ಟ್ ಮಾಡಿದ್ರೆ ಅದನ್ನೇನಂತ ಕರಿತೀವಿ, ನೆಗೆಟಿವ್ ಫೀಡ್ಬ್ಯಾಕ್ ಕಾನ್ಫಿಗರೇಷನ್ ಅಂತ ಕರಿತೀವಿ. ಸೊ ದಿಸ್ ಇಸ್ ಔಟ್ಪುಟ್ ಆ್ಯಂಡ್ ಔಟ್ಪುಟ್ ಯು ಆರ್ ಗೋಯಿಂಗ್ ಟು ಕನೆಕ್ಟ್ ಟು ದ ನೆಗೆಟಿವ್ ಟರ್ಮಿನಲ್ ಆಫ್ ದ ಡಯೋಡ್. ದೆನ್ ಅದನ್ನು ನಾವು ಏನಂತ ಕರಿತೀವಿ, ನೆಗೆಟಿವ್ ಫೀಡ್ಬ್ಯಾಕ್ ಅಂತ ಕರಿತೀವಿ. ಸೊ ನೆಗೆಟಿವ್ ಫೀಡ್ಬ್ಯಾಕ್ ಆದಾಗ ಏನು ಚೇಂಜಸ್ ಆಗುತ್ತೆ ಅಂತ ಅನ್ನೋದಂದರೆ, ಒಂದು ಡಯೋಡ್ ಇರುತ್ತೆ. ಸೊ ಈ ಡಯೋಡ್ಗೆ ನೀವು ಪಾಸಿಟಿವ್ ಇದ್ದಿದ್ದಕ್ಕೆ ಕನೆಕ್ಟ್ ಮಾಡಿದ್ರೆ ಎರಡೂ ಏನಾಗುತ್ತೆ, ಇನ್ ಫೇಸಲ್ಲೇ ಇರುತ್ತೆ. ಬಟ್ ವೆನ್ ಯು ಆರ್ ಕನೆಕ್ಟಿಂಗ್ ದ್ಯಾಟ್ ಟು ದ ನೆಗೆಟಿವ್ ಟರ್ಮಿನಲ್, ಸೊ ನೆಗೆಟಿವ್ ಟರ್ಮಿನಲ್ಗೆ ಕನೆಕ್ಟ್ ಮಾಡಿದಾಗ ದಟ್ ಬಿಕಮ್ಸ್ ಔಟ್ ಆಫ್ ಫೇಸ್. ಸೊ ಔಟ್ ಆಫ್ ಫೇಸ್ ಆದಾಗ ಏನಾಗುತ್ತೆ, ಅಲ್ಲಿ ಬ್ಯಾಂಡ್ವಿಡ್ತು ಇನ್ಕ್ರೀಸ್ ಆಗುತ್ತೆ. ಸೊ ಹಿಯರ್ ವಾಟ್ ಈಸ್ ದ ಕ್ವೆಶನ್ ಆಸ್ಕ್ಡ್, the bandwidth of a frequency response curve of amplifier increases in. ಸೊ ಯಾವುದರಲ್ಲಿ ಇನ್ಕ್ರೀಸ್ ಆಗುತ್ತೆ ಅಂತ ಕೇಳಿದ್ದಾರೆ. ದಿಸ್ ಕ್ವೆಶನ್ ವಾಸ್ ಆಸ್ಕ್ಡ್ ಇನ್ KSET 2014. ಸೊ ಹಿಯರ್ ದ ವಿಡ್ತ್ ಆಫ್ ದಿಸ್ ನೆಗೆಟಿವ್ ಫೀಡ್ಬ್ಯಾಕ್, the feedback energy or voltage or current out of phase with the input signal, thus opposes it. Negative feedback reduces the gain amplifier, increases bandwidth and improves input and output impedance. So option B is the correct answer. So ಇಲ್ಲಿ negative feedback increases the bandwidth of the frequency response curve ಅಂತ ಹೇಳ್ತೀವಿ. ಸೊ ಯಾಕೆ ಅಂದರೆ ನೀವು ಇನ್ಪುಟ್ ಹಾಕಿದಾಗ ಒಂದು ಡಯೋಡ್ನಲ್ಲಿ ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಇರುತ್ತೆ. ಔಟ್ಪುಟ್ ತೊಗೊಂಡೋಗ್ಬಿಟ್ಟು ಇಲ್ಲಿ ಹಾಕಿದಾಗ ಇಲ್ಲಿ ಏನಾಗುತ್ತೆ, ಫೇಸ್ ಚೇಂಜ್ ಆಗುತ್ತೆ. ಫೇಸ್ ಚೇಂಜ್ ಆಗೋದಂದರೆ ಇಲ್ಲಿ ಮೇಲ್ಗಡೆ ಪಾಸಿಟಿವ್ ಬಂದಿದೆ ಅಂತಂದರೆ ಇದ್ರದ್ದು ಏನಾಗುತ್ತೆ, ಈ ರೀತಿ ಚೇಂಜ್ ಆಗುತ್ತೆ. ಸೊ ಆವಾಗ ಈ ರೀತಿ ಚೇಂಜ್ ಆದಾಗ ಇಲ್ಲಿ ಪಾಸಿಟಿವ್ ಹಾಫ್ ಸೈಕಲ್ ಇದ್ದರೆ ಇಲ್ಲಿ ನೆಗೆಟಿವ್ ಹಾಫ್ ಸೈಕಲ್ ಆಗಿ ಚೇಂಜ್ ಆಗುತ್ತೆ. ಸೊ ದಟ್ ಈಸ್ ಔಟ್ ಆಫ್ ಫೇಸ್ ಅಂತ ಹೇಳ್ತೀವಿ. ಸೊ ಈ ಡಿಫ್ರೆನ್ಸ್ ಬರೋದಕ್ಕೆ ಬ್ಯಾಂಡ್ವಿಡ್ತು ಇನ್ಕ್ರೀಸ್ ಆಗುತ್ತೆ. ಸೊ ಹಾಗಾಗಿ ಏನು, ನೆಗೆಟಿವ್ ಫೀಡ್ಬ್ಯಾಕ್ ಕಾನ್ಫಿಗರೇಷನ್ನಲ್ಲಿ ಬ್ಯಾಂಡ್ವಿಡ್ತು ಇನ್ಕ್ರೀಸ್ ಆಗುತ್ತೆ ಅಂತ ಹೇಳ್ತೀವಿ. ಸೊ ದ ಕರೆಕ್ಟ್ ಆಪ್ಷನ್ ಇಸ್ ಆನ್ಸರ್ ಬಿ, ನೆಗೆಟಿವ್ ಫೀಡ್ಬ್ಯಾಕ್ ಕಾನ್ಫಿಗರೇಷನ್. ದ ನೆಕ್ಸ್ಟ್ ಕ್ವೆಶನ್, a sinusoidal input voltage Vin of a frequency omega is fed to the circuit as shown in the figure, where C1 is greater than C2. If Vm is a peak value of the input voltage, the output voltage V0 is. So this question was asked in KSET 2015. ಸೊ ಈ ಕ್ವೆಶನಲ್ಲಿ ಏನು ಕೇಳಿದ್ದಾರೆ, ಸರ್ಕ್ಯೂಟ್ ಕೊಟ್ಟಿದ್ದಾರೆ. ಈ ಸರ್ಕ್ಯೂಟ್ನಲ್ಲಿ ನೀವು ಇನ್ಪುಟ್ ವೋಲ್ಟೇಜ್ನ ಅಪ್ಲೈ ಮಾಡ್ತೀರಿ ಅಟ್ C1. ಸೊ ಇನ್ಪುಟ್ಟಿಂಗ್ ಹಿಯರ್ C1 ಪಾಸಿಟಿವ್ ಹಾಫ್ ಸೈಕಲ್ ಹಾಕ್ತೀರಿ. ಪಾಸಿಟಿವ್ ಹಾಫ್ ಸೈಕಲ್ ಹಾಕಿದಾಗ ಸೊ ಇದು ಏನಾಗುತ್ತೆ, ಪಾಸಿಟಿವ್ ಆಗುತ್ತೆ, ಇದು ನೆಗೆಟಿವ್ ಆಗುತ್ತೆ. ಸೊ ಇದು ಪಾಸಿಟಿವ್ ಆಗುತ್ತೆ, ಇದು ನೆಗೆಟಿವ್ ಆಗುತ್ತೆ. ಇಲ್ಲಿ ನೆಗೆಟಿವ್ ಪಾಸಿಟಿವ್ ಆದಾಗ ಸೊ ದಿಸ್ D2 will be in reverse bias condition, D1 will be in forward bias condition. ಸೊ ಫಾರ್ವರ್ಡ್ bias condition ಅಲ್ಲಿದ್ದಾಗ ಕೆಪಾಸಿಟೆನ್ಸ್ C1 ಚಾರ್ಜ್ ಆಗುತ್ತೆ.
ಸೊ ಚಾರ್ಜ್ ಆಗುತ್ತೆ ಅಂದರೆ ಎಷ್ಟಕ್ಕೆ ಚಾರ್ಜ್ ಆಗುತ್ತೆ? ವಿ ಎಮ್ಗೆ ಚಾರ್ಜ್ ಆಗುತ್ತೆ. C1 ಇಸ್ ಚಾರ್ಜ್ ಟು ವಿ ಎಮ್ ಅಂತ ಹೇಳ್ತೀವಿ. ದೆನ್ ನೆಕ್ಸ್ಟ್ ಒನ್ ಏನಾಗುತ್ತೆ, ಡ್ಯೂರಿಂಗ್ ನೆಗೆಟಿವ್ ಹಾಫ್ ಸೈಕಲ್. ಸೊ ಡ್ಯೂರಿಂಗ್ ನೆಗೆಟಿವ್ ಹಾಫ್ ಸೈಕಲ್, ಇಲ್ಲಿ ನೆಗೆಟಿವ್ ಹಾಫ್ ಸೈಕಲ್ ಬಂದಾಗ ಇದು ಏನಾಗುತ್ತೆ, ನೆಗೆಟಿವ್ ಆಗುತ್ತೆ. ದಿಸ್ ಬಿಕಮ್ಸ್ ದ ಪಾಸಿಟಿವ್. ಸೊ ಆವಾಗ D2 ಪಾಸಿಟಿವ್ ಆದಾಗ ದಿಸ್ ಬಿಕಮ್ಸ್ ಫಾರ್ವರ್ಡ್ ಬಯಾಸ್ ಆ್ಯಂಡ್ ದಿಸ್ ಬಿಕಮ್ಸ್ ರಿವರ್ಸ್ ಬಯಾಸ್. ಸೊ D2 ಫಾರ್ವರ್ಡ್ ಬಯಾಸ್ ಆದಾಗ C2 ವಿಲ್ ಬಿ ಚಾರ್ಜ್ ಅಂದರೆ ಎಷ್ಟಕ್ಕೆ ಚಾರ್ಜ್ ಆಗುತ್ತೆ? ದಟ್ ವಿಲ್ ಬಿ ಅಗೇನ್ ಟು ವಿ ಎಮ್. ಸೊ C1 ವಿ ಎಮ್ಗೆ ಚಾರ್ಜ್ ಆಗುತ್ತೆ, C2 ವಿ ಎಮ್ಗೆ ಚಾರ್ಜ್ ಆಗುತ್ತೆ. ಸೊ ಟೋಟಲ್ ಚಾರ್ಜ್ ಎಷ್ಟಾಗುತ್ತೆ? ಔಟ್ಪುಟ್ ವೋಲ್ಟೇಜು ವಿ ಎಮ್ ಪ್ಲಸ್ ವಿ ಎಮ್, ದಟ್ ವಿಲ್ ಬಿ ಈಕ್ವಲ್ ಟು 2 ವಿ ಎಮ್. So option A is the correct answer. The total output voltage V0 is given by Vm plus Vm, so that is 2 Vm. And this question was asked in KSET 2015. The next one, in the following circuit the transistor is working as. So ಇದರಲ್ಲಿ ಈ ಕ್ವೆಶನ್ನ KSET 2016 ಕೇಳಿದ್ದಾರೆ. In the following circuit the transistor is working as switch, amplifier, regulator or filter. ಸೊ ಈ ಫಿಗರ್ನ ನೀವು ಅಬ್ಸರ್ವ್ ಮಾಡಿದ್ರೆ, ಈ ಫಿಗರು ಏನು, ಯು ಆರ್ ಅಪ್ಲೈಯಿಂಗ್ ದ ವೋಲ್ಟೇಜ್ ಅಕ್ರಾಸ್ ದ ಎಮಿಟರ್ ಬೇಸ್ ಜಂಕ್ಷನ್ಗೆ ವೋಲ್ಟೇಜ್ ಅಪ್ಲೈ ಮಾಡಿರೋದು. ಆ್ಯಂಡ್ ಔಟ್ಪುಟ್ ವೋಲ್ಟೇಜ್ ಈಸ್ ಒಬ್ಟೈನ್ಡ್ ಅಕ್ರಾಸ್ ಕಲೆಕ್ಟರ್ ಎಮಿಷನ್ ಜಂಕ್ಷನ್. ಸೊ ಅದಕ್ಕೆ ನಾವು ಇದನ್ನು ಇಟ್ ವರ್ಕ್ಸ್ ಆಸ್ ಆಂಪ್ಲಿಫೈಯರ್ ಅಂತ ಹೇಳ್ತೀವಿ. ಟ್ರಾನ್ಸಿಸ್ಟರ್ ಕ್ಯಾನ್ ಟೇಕ್ ಎ ವೆರಿ ಸ್ಮಾಲ್ ವೀಕ್ ಸಿಗ್ನಲ್ ಥ್ರೂ ಅ ಬೇಸ್ ಜಂಕ್ಷನ್ ಆ್ಯಂಡ್ ರಿಲೀಸ್ ಅನ್ ಆಂಪ್ಲಿಫೈಡ್ ಸಿಗ್ನಲ್ ಥ್ರೂ ದ ಕಲೆಕ್ಟರ್. ಸೊ ಇಲ್ಲಿ ಒಂದು ವೀಕ್ ಸಿಗ್ನಲ್ನ ತೊಗೊಂಡ್ರೆ ಇನ್ಪುಟ್ ಆಗಿ ಇಟ್ ಕ್ಯಾನ್ ಆಂಪ್ಲಿಫೈ ದಟ್ ಸಿಗ್ನಲ್. ಸೊ ಆ ಫಂಕ್ಷನ್ನು ನಾವು ಏನಂತ ಕರಿತೀವಿ? ಇಟ್ ವರ್ಕ್ಸ್ ಆಸ್ ಅನ್ ಆಂಪ್ಲಿಫೈಯರ್ ಅಂತ ಕರಿತೀವಿ. So this question was asked in KSET 2016 and the correct answer is amplifier. ನಿಮಗೆ ಸರ್ಕ್ಯೂಟ್ ನೋಡಿದ್ರೆ, ಅಬ್ಸರ್ವ್ ಮಾಡಿದ್ರೆ ಗೊತ್ತಿರಬೇಕು ಯಾವ ಸರ್ಕ್ಯೂಟು ಯಾವ ರೀತಿ ಆ ಟ್ರಾನ್ಸಿಸ್ಟರ್ ವರ್ಕ್ ಆಗ್ತಾ ಇದೆ ಅನ್ನೋದು. ಓಕೆ, ಸೊ ದಿಸ್ ಇಸ್ ಅಬೌಟ್ ದ ಟ್ರಾನ್ಸಿಸ್ಟರ್ ಕ್ವೆಶನ್. ದೆನ್ ನೆಕ್ಸ್ಟ್ ಒನ್, Johnson noise ratio in resistor R is given by. So this question was asked in KSET 2017. It is related to the resistor R. So resistor R joins Johnson noise ಅಂತ ಕೊಟ್ಟಿದ್ದಾರೆ. ಸೊ ಫಸ್ಟ್ ನಾಯ್ಸ್ ಅಂದರೆ ಏನು? ದ ಅನ್ವಾಂಟೆಡ್ ಫಿನಾಮಿನಾ ಫಾರ್ ರೆಸಿಸ್ಟರ್. ಸೊ ಅನ್ವಾಂಟೆಡ್ ಫಿನಾಮಿನಾ ಅಂದರೆ ಏನು? ಸಪೋಸ್ ಹೀಟ್ ಆಗ್ತಾ ಇರುತ್ತೆ ಡಿವೈಸ್, ದಟ್ ವಿ ಕಾಲ್ ಇಟ್ ಆಸ್ ನಾಯ್ಸ್ ಅಂತ ಕರಿತೀವಿ. ಸೊ ಇವಾಗ ಯಾವುದಾದ್ರೂ ಒಂದು ಮೆಟಲ್ ತೊಗೊಂಡಿದ್ದೀವಿ ಅಂದರೆ ಆ ಮೆಟಲ್ನಲ್ಲಿ ಕಂಟಿನ್ಯೂಸ್ ಆಗಿ ಏನಾಗುತ್ತೆ, ಮೂವ್ ಆಗ್ತಾ ಇರುತ್ತೆ, ಆಟಮ್ಸ್ ಮೂವ್ ಆಗ್ತಾ ಇರುತ್ತೆ, ಎಲೆಕ್ಟ್ರಾನ್ಸ್ ಮೂವ್ ಆಗ್ತಾ ಇರುತ್ತೆ. ಸೊ ಎಲೆಕ್ಟ್ರಾನ್ಸ್ ಮೂವ್ ಆಗಬೇಕಾದ್ರೆ ಸಪೋಸ್ ಇಫ್ ಯು ಆರ್ ರೈಸಿಂಗ್ ಇಟ್ಸ್ ಟೆಂಪ್ರೇಚರ್, ಸೊ ಅವಾಗ ಏನಾಗುತ್ತೆ, ಆ ಎಲೆಕ್ಟ್ರಾನ್ಸ್ ಮೂವ್ ಆಗೋದು ಸ್ಪೀಡು ರ್ಯಾಂಡಮ್ ಆಗಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ವೆನ್ ಎಲೆಕ್ಟ್ರಾನ್ ಸ್ಪೀಡ್ ಇನ್ಕ್ರೀಸ್ ಆಗುತ್ತೆ, ಕೊಲ್ಯೂಷನ್ ಜಾಸ್ತಿ ಆಗುತ್ತೆ. ಸೊ ಕೊಲ್ಯೂಷನ್ ಜಾಸ್ತಿ ಆದಾಗ ಏನಾಗುತ್ತೆ, ದೇರ್ ಟೆಂಪ್ರೇಚರ್ ವಿಲ್ ಇನ್ಕ್ರೀಸ್. ಸೊ ವೆನ್ ದ ಟೆಂಪ್ರೇಚರ್ ಈಸ್ ಇನ್ಕ್ರೀಸ್ಡ್, ಸೊ ದಟ್ ನಾಯ್ಸ್ ಕ್ರಿಯೇಟೆಡ್ ವಿ ಕಾಲ್ ಇಟ್ ಆಸ್ ಥರ್ಮಲ್ ನಾಯ್ಸ್ ಅಥವಾ ಜಾನ್ಸನ್ ನಾಯ್ಸ್ ಅಂತ ಕರಿತೀವಿ. ಆ್ಯಂಡ್ ದಟ್ ಈಸ್ ಗಿವನ್ ಬೈ ಅಂತ ರೆಸಿಸ್ಟರ್ ಅಂತ ಕೊಟ್ಟಿದ್ದಾರೆ. ಸೊ ನಾಯ್ಸ್, ಥರ್ಮಲ್ ನಾಯ್ಸ್ ಇಸ್ ಪ್ರಿಡಾಮಿನೆಂಟ್ ಸೋರ್ಸ್ ಆ್ಯಂಡ್ ದಟ್ ಈಸ್ ಗಿವನ್ ಬೈ E is equals to ಅಂಡರ್ ರೂಟ್ ಆಫ್ 4R KT ರೂಟ್ F. ಸೊ ಇದನ್ನು ಸ್ಕ್ವೇರ್ ಮಾಡಿದ್ರೆ ನಮಗೇನು ಬರುತ್ತೆ, VRMS ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು 4 KT R ಡೆಲ್ಟಾ F ಅಂತ ಬರಿತೀವಿ. ಸೊ ವೇರ್ E is RMS ನಾಯ್ಸ್ ಸಿಗ್ನಲ್ ಇನ್ ವೋಲ್ಟ್ಸ್ ಅಂತ ಬರಿತೀವಿ. R is the ohms resistance, K is the Boltzmann constant and delta F is the bandwidth ಅಂತ ಹೇಳ್ತೀವಿ. ಸೊ 2 ಟೈಪ್ಸ್ ಆಫ್ ನಾಯ್ಸ್ ಇರುತ್ತೆ, ಒಂದು ಥರ್ಮಲ್ ನಾಯ್ಸು, ಇನ್ನೊಂದು ಕರೆಂಟ್ ನಾಯ್ಸು. ಇನ್ ಆಲ್ ಮೆಟೀರಿಯಲ್ಸ್ ಎಲೆಕ್ಟ್ರಾನ್ಸ್ ಕಾನ್ಸ್ಟೆಂಟ್ಲಿ ಮೂವ್. ಟೆಂಪ್ರೇಚರ್ ಇನ್ಕ್ರೀಸ್ ಆದಾಗ ಏನಾಗುತ್ತೆ, ಮೂಮೆಂಟ್ ಇನ್ಕ್ರೀಸ್ ಆಗುತ್ತೆ. ವೈಬ್ರೇಷನ್ ಆಫ್ ಎಲೆಕ್ಟ್ರಾನ್ಸ್ ಕಾಸಸ್ ಚೇಂಜಿಂಗ್ ಎಲೆಕ್ಟ್ರಿಕ್ ಫೀಲ್ಡ್ ಸಿಗ್ನಲ್ಸ್ ಅಕ್ರಾಸ್ ದ ಟರ್ಮಿನಲ್ಸ್ ಆಫ್ ದ ಕಾಂಪೋನೆಂಟ್ ಆ್ಯಂಡ್ ರ್ಯಾಂಡಮ್ ಆಗಿರೋದ್ರಿಂದ ಎಲೆಕ್ಟ್ರಿಕ್ ಸಿಗ್ನಲ್ ಇಸ್ ಅ ನಾಯ್ಸ್ ಆ್ಯಂಡ್ ದಟ್ ನಾಯ್ಸ್ ವಿ ಕಾಲ್ ಇಟ್ ಆಸ್ ಥರ್ಮಲ್ ನಾಯ್ಸ್ ಆರ್ ಜಾನ್ಸನ್ ನಾಯ್ಸ್ ಅಂತ ಕರಿತೀವಿ. ಸೊ ಇಟ್ ಈಸ್ ದ ಮೇನ್ ಕಾಂಟ್ರಿಬ್ಯೂಟರ್ ಆಫ್ ಟು ನಾಯ್ಸ್ ಫಾರ್ ದ ರೆಸಿಸ್ಟರ್ಸ್ ಅಂತ ಹೇಳ್ತೀವಿ. ಸೊ ದಿಸ್ ಕ್ವೆಶನ್ ಆನ್ಸರ್ ಇಸ್ ಆಪ್ಷನ್ A. VRMS square is equals to 4 KTR delta F.
where K is Boltzmann constant, T temperature, R is resistance, delta F is band gap. This question was asked in KSET 2017. The next question, a diode has negative resistance characteristic is the, see ಈ ಕ್ವೆಶನ್ ಆಲ್ರೆಡಿ ಬಂದಿದೆ, ಮತ್ತು 2013ನಲ್ಲಿ ಬಂದಿದ್ದ ಕ್ವೆಶನು ಮತ್ತು ಇಲ್ಲಿ 2017ನಲ್ಲಿ ರಿಪೀಟ್ ಆಗಿದೆ. ಸೊ ಆಲ್ರೆಡಿ ಹೇಳಿದ್ದೀನಿ ನೆಗೆಟಿವ್ ರೆಸಿಸ್ಟೆನ್ಸ್ ಕ್ಯಾರೆಕ್ಟರಿಸ್ಟಿಕ್ ಇಸ್ ದ ಟನಲ್ ಡಯೋಡ್ ಅಂತ. ಬಟ್ ಈವನ್ ದೆನ್ ಇದರಲ್ಲಿ ಎಲ್ಲ ಡಯೋಡ್ಸ್ನೂ ಒಂದು ಸರ್ತಿ ಕ್ಯಾರೆಕ್ಟರಿಸ್ಟಿಕ್ ನೋಡಿಬಿಡೋಣ. ಸೊ ಶಾಟ್ಕಿ ಡಯೋಡ್. So Schottky diode, it is a metal semiconductor junction diode which is also known as hot carrier diode. Schottky diode na ಏನಂತ ಕರೀತಾರೆ, hot carrier diode ಅಂತ ಕರೀತಾರೆ, low voltage diode ಅಂತ ಕರೀತಾರೆ, ಅಥವಾ Schottky diode ಅಂತ ಕರೀತಾರೆ. It is a type of metal semiconductor junction diode. It is formed by a junction of semiconductor with a metal. It offers fast switching action and has low forward voltage drop. ಇನ್ ಪಿ ಎನ್ ಜಂಕ್ಷನ್ ಡಯೋಡ್ನಲ್ಲಿ ಏನಿರುತ್ತೆ, ಒಂದು ಪಿ ಇನ್ನೊಂದು ಎನ್ ಎರಡನ್ನೂ ಸ್ಯಾಂಡ್ವಿಚ್ ಮಾಡ್ತಾರೆ, ನಮಗೆ ಏನು ಬರುತ್ತೆ ಆವಾಗ ಪಿ ಎನ್ ಜಂಕ್ಷನ್ ಡಯೋಡ್ ಬರುತ್ತೆ. ಬಟ್ ಶಾಟ್ಕಿ ಡಯೋಡ್ನಲ್ಲಿ ಏನಾಗುತ್ತೆ, ಪಿ ಎನ್ ಜಂಕ್ಷನ್ ಡಯೋಡ್ ಪಿ ಎನ್ ಎನ್ ಟೈಪ್ ಆರ್ ಜಾಯಿಂಟ್ ಟು ಫಾರ್ಮ್ ಪಿ ಎನ್ ಜಂಕ್ಷನ್ ಡಯೋಡ್. ವೆರಸ್ ಶಾಟ್ಕಿ ಡಯೋಡ್ ಮೆಟಲ್ಸ್ ಲೈಕ್ ಪ್ಲಾಟಿನಮ್ ಆರ್ ಅಲ್ಯೂಮಿನಿಯಮ್ ಆರ್ ಯೂಸ್ಡ್ ಇನ್ಸ್ಟೆಡ್ ಆಫ್ ಪಿ ಟೈಪ್ ಸೆಮಿಕಂಡಕ್ಟರ್ಸ್. ಇಲ್ಲಿ ನೋಡ್ಬೋದು ಪಿ ಬದಲು ಏನಿದೆ, ಮೆಟಲ್ ಇದೆ. ಸೊ ಮೆಟಲ್ ಯಾವುದು ಯೂಸ್ ಮಾಡ್ತಾರೆ, ಪ್ಲಾಟಿನಮ್ ಅಥವಾ ಅಲ್ಯೂಮಿನಿಯಮ್ನ ಎನ್ ಟೈಪ್ ಜೊತೆ ಸ್ಯಾಂಡ್ವಿಚ್ ಮಾಡಿದಾಗ ನಮಗೆ ಏನು ಬರುತ್ತೆ, ಶಾಟ್ಕಿ ಡಯೋಡ್ ಬರುತ್ತೆ. ಆ್ಯಂಡ್ ಡಯೋಡ್ ಸಿಂಬಲ್ ಇಲ್ಲಿದೆ. ಸೊ ಇದು ಸಮ್ ಆಫ್ ದ ಕ್ಯಾರೆಕ್ಟರಿಸ್ಟಿಕ್ ಆಫ್ ಶಾಟ್ಕಿ ಡಯೋಡ್ ಯು ಶುಡ್ ನೋ. ದೆನ್ ನೆಕ್ಸ್ಟ್ ಒನ್ ವಿ ಹ್ಯಾವ್ ಟನಲ್ ಡಯೋಡ್. ಸೊ ಟನಲ್ ಡಯೋಡ್, it is symbol is given here. It is a highly doped PN junction diode used for low voltage and high frequency switching applications. It works on tunneling principle. It has a narrow depletion width, and in normal forward bias operation it exhibits negative resistance region. So ಇದು characteristics of tunnel diode ಅಂತ ಹೇಳ್ತೀವಿ. So the symbol is anode and cathode ಇಲ್ಲಿದೆ. The next one, laser diode. So laser diode ಅಂದರೆ ಏನು, it is a diode which converts electrical energy into light energy. In forward biased, electrons from N side and holes from P side cross the junction and recombine. The recombination produces electrical energy. A laser diode is operated in forward bias. So laser diode na ನಾವು forward bias ನಲ್ಲಿನೇ ಆಪರೇಟ್ ಮಾಡ್ತೀವಿ. Then next one we have Zener diode. So Zener diode ಅಂದರೆ ಏನು, it is also a breakdown diode, specially doped semiconductor device engineered to function in reverse direction. So reverse bias ನಲ್ಲಿನೇ Zener diode ವರ್ಕ್ ಆಗುತ್ತೆ. When the voltage across the Zener diode is reversed, reaches Zener diode voltage, the junction experiences a breakdown, allowing the current to flow in the opposite direction. So ನೀವು ಈ ಪಿ ಯುನಲ್ಲಿ ಓದಿರ್ತೀರ ಅಥವಾ ಎಕ್ಸ್ಪೆರಿಮೆಂಟ್ ಮಾಡಿರ್ತೀರ ಅನ್ಕೊತೀನಿ, ಈ ರೀತಿ ಬರುತ್ತೆ Zener diode. and this we call it as the Zener breakdown voltage ಅಂತ ಕರಿತೀವಿ. ಸೊ ದಿಸ್ ಫಿನಾಮಿನಾ is used in making the stabilizers ಅಂತ ಹೇಳ್ತೀವಿ. ಸೊ ಇಲ್ಲಿ ಕ್ವೆಶನ್ ಕೊಟ್ಟಿರೋದೇನು, the device, the diode that has negative resistance and the answer option B, tunnel diode shows the negative resistance characteristic ಅಂತ ಹೇಳ್ತೀವಿ. This question was asked in KSET 2017. The next question is, avalanche photodiodes are preferred over pin diodes in optical communication system because of. So ಇಲ್ಲಿ photodiodes related question ಇದು. Avalanche photodiodes are preferred over pin diodes in optical communication system because of. So avalanche photodiodes ಅಥವಾ pin diodes. ಸೊ ಇವೆರಡರದ್ದು ಡಿಫ್ರೆನ್ಸ್ ಏನು ಅಂತ ಗೊತ್ತಿರಬೇಕು ಫಸ್ಟು. ಸೊ photodiode ಅಂದರೆ ಏನು, it is a semiconductor device with PN junction that converts photons or light into electrical current ಅಂತ ಹೇಳ್ತೀವಿ. ಸೊ ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಇದ್ರ ಮೇಲೆ ಲೈಟ್ ಬಿದ್ದಾಗ ಏನಾಗುತ್ತೆ, ಇಟ್ ಕನ್ವರ್ಟ್ಸ್ ಫೋಟಾನ್ಸ್ ಇಂಟು ಎಲೆಕ್ಟ್ರಿಕಲ್ ಕರೆಂಟ್ ಅಂತ ಹೇಳ್ತೀವಿ. ಸೊ ಆ ಡಯೋಡ್ನ ನಾವು ಫೋಟೋಡಯೋಡ್ ಅಂತ ಕರಿತೀವಿ. ಸೊ ಇದರಲ್ಲಿ ಫೋಟೋಡಯೋಡ್ನಲ್ಲಿ ಡಿಫ್ರೆಂಟ್ ಟೈಪ್ಸ್ ಇದೆ. ಸೊ ಅದರಲ್ಲಿ ಯಾವ್ಯಾವುದು, ಒಂದು ಪಿ ಎನ್ ಜಂಕ್ಷನ್ ಡಯೋಡ್, ಇನ್ನೊಂದು ಪಿನ್ ಡಯೋಡ್ ಫೋಟೋಡಯೋಡ್, ಇನ್ನೊಂದು ಅವಲಾಂಚ್ ಫೋಟೋಡಯೋಡ್. ಕ್ವೆಶನ್ ಏನು ಕೇಳಿದ್ದಾರೆ, ಅವಲಾಂಚ್ ಫೋಟೋಡಯೋಡ್ಸ್ ಆರ್ ಪ್ರಿಫರ್ಡ್ ಓವರ್ ಪಿನ್ ಡಯೋಡ್ಸ್ ಇನ್ ಆಪ್ಟಿಕಲ್ ಕಮ್ಯುನಿಕೇಷನ್ ಸಿಸ್ಟಮ್ ಬಿಕಾಸ್ ಆಫ್. ಯಾಕೆ ಅವಲಾಂಚ್ ಫೋಟೋಡಯೋಡ್ಸ್ನ ಪ್ರಿಫರ್ ಮಾಡ್ತಾರೆ ಪಿನ್ ಡಯೋಡ್ಸ್ಗಿಂತಲೂ ಅಂತ ಕೇಳಿದ್ದಾರೆ. ಸೊ ಇದರಲ್ಲಿ ಆನ್ಸರ್ ಏನು ಬರುತ್ತೆ, ಫಸ್ಟ್ ಪಿ ಎನ್ ಜಂಕ್ಷನ್ ಡಯೋಡ್ ಅಂದರೆ ನೋಡೋಣ.
PN junction diode is the depletion region contains few charge carriers and the width of the depletion layer region can be manipulated by adding voltage bias. Current passing through the photodiode can only flow in one direction based on the PN doped materials. If reverse bias, current will not flow through this photodiode without incident light creating photocurrent. So ಇಲ್ಲಿ PN junction diode it operates only in forward bias ಅನ್ನೋದು ನೆನಪಿಟ್ಕೊಂಡಿರಬೇಕು. ಇಷ್ಟು PN junction photodiode. Then next one we have pin photodiode. So pin photodiode ಅಂದರೆ ಏನು? The pin photodiode is similar to PN junction with one major difference. Instead of placing P and N layers together to create depletion region, an intrinsic layer is placed in between the two dope layers. ಅಂದರೆ PN ಜಂಕ್ಷನ್ಗೆ P ಇರುತ್ತೆ, N ಇರುತ್ತೆ. ಸೊ ದಿಸ್ ವಿ ಕಾಲ್ ಇಟ್ ಅಸ್ PN ಜಂಕ್ಷನ್ ಡಯೋಡ್. ಪಿನ್ ಜಂಕ್ಷನ್ ಡಯೋಡ್ನಲ್ಲಿ ಏನಿರುತ್ತೆ, ಇದು P ಇರುತ್ತೆ, ಇದರಲ್ಲಿ I ಇರುತ್ತೆ, ಇಲ್ಲಿ N ಇರುತ್ತೆ. ಸೊ ದಿಸ್ ಇಸ್ ಪಾಸಿಟಿವ್ ಆ್ಯಂಡ್ ದಿಸ್ ಇಸ್ ನೆಗೆಟಿವ್. ಮಧ್ಯದಲ್ಲಿ ಒಂದು ಇಂಟ್ರೆನ್ಸಿಕ್ ಲೇಯರ್ ಅಂತ ಹೇಳ್ತೀವಿ. ಸೊ ಈ ಇಂಟ್ರೆನ್ಸಿಕ್ ಲೇಯರ್ ಇರೋದ್ರಿಂದ ಪಿನ್ ಫೋಟೋಡಯೋಡು ಇಟ್ ಹ್ಯಾಸ್ ಮೆನಿ ಅಪ್ಲಿಕೇಶನ್ಸ್ ಅಂತ ಹೇಳ್ತೀವಿ. ದೆನ್ ನೆಕ್ಸ್ಟ್ ಒನ್ ಕಮ್ಸ್ ಅವಲಾಂಚ್ ಫೋಟೋಡಯೋಡ್. ಸೊ ಅವಲಾಂಚ್ ಫೋಟೋಡಯೋಡು ಇಲ್ಲಿ ಪಿನ್ ಡಯೋಡ್ ಕೂಡ ಫಾರ್ವರ್ಡ್ ಬಯಾಸ್ನಲ್ಲಿನೇ ವರ್ಕ್ ಮಾಡುತ್ತೆ. ಆದರೆ ಅವಲಾಂಚ್ ಫೋಟೋಡಯೋಡ್ ದೀಸ್ ಆರ್ ದ ರಿವರ್ಸ್ ಬಯಾಸ್ಡ್ PN junction diodes that are operated at voltages above breakdown voltage. They have higher power handling capacity. ಸೊ ಅವಲಾಂಚ್ ಫೋಟೋಡಯೋಡ್ಸು ಪಿನ್ ಫೋಟೋಡಯೋಡ್ಸ್ಗಿಂತಲೂ ಜಾಸ್ತಿ ಹೈಯರ್ ಪವರ್ ಹ್ಯಾಂಡ್ಲಿಂಗ್ ಕೆಪಾಸಿಟಿ ಇರೋದ್ರಿಂದ ಅವಲಾಂಚ್ ಫೋಟೋಡಯೋಡ್ಸ್ನ ಯೂಸ್ ಮಾಡ್ತಾರೆ. ಸೊ ಇಲ್ಲಿ ರೀಸನ್ ನೋಡ್ಬೋದು. In optical communication system, avalanche photodiodes are preferred over pin diodes due to their larger power handling capacity, or APDs, that is avalanche photodiodes are specialized photodiodes that exhibit a process called avalanche multiplication ಆಗುತ್ತೆ ಇದರಲ್ಲಿ, which allows them to amplify the incoming optical signal. This amplification increases the power handling capacity of avalanche photodiodes compared to pin diodes, making them more suitable for high power optical communication system. ಸೊ ಇದರಲ್ಲಿ ಯಾಕೆ ಅವಲಾಂಚ್ ಫೋಟೋಡಯೋಡ್ಸ್ನ ಯೂಸ್ ಮಾಡ್ತೀವಿ ಅಂತ ಅಂದರೆ, ಬಿಕಾಸ್ ಲಾರ್ಜರ್ ಪವರ್ ಹ್ಯಾಂಡ್ಲಿಂಗ್ ಕೆಪಾಸಿಟಿ ಇರುತ್ತೆ ಅವಲಾಂಚ್ ಫೋಟೋಡಯೋಡ್ಸ್. ದಿಸ್ ಕ್ವೆಶನ್ ವಾಸ್ ಆಸ್ಕ್ಡ್ ಇನ್ KSET 2017. ಸೊ ದೀಸ್ ಆರ್ ದ 10 questions related with semiconductor devices. ಸೊ ಇದು ಜಸ್ಟ್ ಪಾರ್ಟ್ 1 ಆಫ್ ದ ವಿಡಿಯೋ. ನೆಕ್ಸ್ಟ್ ಪಾರ್ಟ್ನಲ್ಲಿ ನೆಕ್ಸ್ಟ್ ಕ್ವೆಶನ್ಸ್ನ ಕಂಟಿನ್ಯೂ ಮಾಡ್ತೀನಿ. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ ಟಿಲ್ ದ ಎಂಡ್ ಆ್ಯಂಡ್ ಜಸ್ಟ್ ಗೋ ಥ್ರೂ ದಿಸ್ ಆ್ಯಂಡ್ ಮೇಕ್ ನೋಟ್ಸ್ ಆಫ್ ಇಟ್. ನೆಕ್ಸ್ಟ್ ಕ್ವೆಶನ್ಸ್ನ ಫರ್ದರ್ ನೆಕ್ಸ್ಟ್ ವೀಡಿಯೋನಲ್ಲಿ ನಾನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಆ ವಿಡಿಯೋ ಕೂಡ ಇದಾದಮೇಲೆ ಕಂಟಿನ್ಯೂ ಮಾಡಿ. ಓಕೆ, ಥ್ಯಾಂಕ್ ಯು ಫಾರ್ ಯುವರ್ ಟೈಮ್ ಆ್ಯಂಡ್ ಹೋಪ್ ನನ್ನ ಎಫರ್ಟ್ಸ್ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದರೆ ಕಮೆಂಟ್ ಮಾಡಿ, ಸೊ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.